ಬಳ್ಳಾರಿಯ ಗ್ರಾಮೀಣ ಶಾಸಕ ನಾಗೇಂದ್ರ ಇಂದು 2ನೇ ಬಾರಿ ಮಂತ್ರಿಯಾಗಿದ್ದೇ ತಡ. ನಾಗೇಂದ್ರ ಅಂದ್ರೆ ಅರಿಹಾಯ್ತಿದ್ದ ಜನಾರ್ದನ ರೆಡ್ಡಿ ಸಾಫ್ಟ್ ಕಾರ್ನರ್ ಆದ್ರ ಯಾಕೆ ಗೊತ್ತಾ? ಅವರ ಈ ಹೇಳಿಕೆ ಒಮ್ಮೆ ನೋಡಿ. ಬಹಳ ಅತ್ಯಂತ ಸುಂದರವಾಗಿರುವಂತ ಮಂತ್ರಿಮಂಡಳಿ ಇವತ್ತು ನಾನು ಕಣ್ತುಂಬ ನೋಡ್ತಾ ಇದ್ದೆ. ನಾನು ಟಿವಿಯಲ್ಲಿ ನಾನು ಗಂಗಾವತಿಯಲ್ಲಿ ಬರ್ತಾ ಕೂಡ ಒಂದು ಇವತ್ತಂತೂ ಬಹಳ ಖುಷಿ ನಮಗೇನಂತಂದ್ರೆ ಎಂಬ ಹೆಸರಿನ ಕಾನೂನಿನ ಮೂಲಕ ಖುಷಿ ನಮಗೇನಂತಂದ್ರೆ ಭಾರತೀಯ ಜನತಾ ಪಕ್ಷ 187 ಕೋಟಿ ನಮ್ಮ ನಾಗೇಂದ್ರ ನುಂಗಿದ ಅಂತೇಳಿ ನಮ್ಮವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು. ಆದ್ರೆ ನಾನಂತೂ ಒಂದು ಮಾತನ್ನು ಹೇಳಿದ್ದೆ, ನಾಗೇಂದ್ರ ಒಬ್ಬನೇ ನುಂಗಿಲ್ಲ, ಅವನ ಇದಕ್ಕೆ ಏನಂದ್ರೆ ಬೆಣ್ಣೆ ಹಚ್ಚಿಬಿಟ್ಟು ಕೃಷ್ಣನ ಒಂದು ಬೂತಿಗೆ ಎಲ್ಲರೂ ಕೂಡ ಸ್ನೇಹಿತರು ಬೆಣ್ಣೆ ತಿಂದಂಗೆ ನಾಗೇಂದ್ರಗೆ ಪಾಪ ಅವನಿಗೇನಾದ್ರೂ ಟೋಟಲ್ ಒಂದು 10-20% ಅಮೌಂಟ್ ಕೊಟ್ಟಿರ್ತಾರೆ. ಉಳಿದಿದ್ದೆಲ್ಲ ಕೂಡ ತೆಲಂಗಾಣ, ಬಳ್ಳಾರಿ, ಗೋವಾ ಎಲೆಕ್ಷನ್ಗೆ ಹಣ ಬಳಸಿದ್ದಾರೆ. ಇದರಲ್ಲಿ ನಾಗೇಂದ್ರನ ಮುಂದೆ ಇಟ್ಟಿದ್ದಾರೆ. ಉಳಿದಿದ್ದ ಹಣ ಎಲ್ಲ ಇವರೇ ಲೂಟಿ ಹೊಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಮೊಟ್ಟ ಮೊದಲು ಮಾಧ್ಯಮಗಳಲ್ಲಿ ಹೇಳಿದ್ದು ಜನಾರ್ದನ್ ರೆಡ್ಡಿ. ಹೌದು, ಇಂದು ಬಳ್ಳಾರಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಈ ಹೇಳಿಕೆಯನ್ನ ನೀಡಿದರು. ಭಾರತೀಯ ಜನತಾ ಪಕ್ಷ 187 ಕೋಟಿ ನಮ್ಮ ನಾಗೇಂದ್ರ ನುಂಗಿದ ಅಂತೇಳಿ ನಮ್ಮವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು. ಆದ್ರೆ ನಾನಂತೂ ಒಂದು ಮಾತನ್ನು ಹೇಳಿದ್ದೆ, ನಾಗೇಂದ್ರ ಒಬ್ಬನೇ ನುಂಗಿಲ್ಲ, ಅವನ ಇದಕ್ಕೆ ಏನಂದ್ರೆ ಬೆಣ್ಣೆ ಹಚ್ಚಿಬಿಟ್ಟು ಕೃಷ್ಣನ ಒಂದು ಬೂತಿಗೆ ಎಲ್ಲರೂ ಕೂಡ ಸ್ನೇಹಿತರು ಬೆಣ್ಣೆ ತಿಂದಂಗೆ ನಾಗೇಂದ್ರಗೆ ಪಾಪ ಅವನಿಗೇನಾದ್ರೂ ಟೋಟಲ್ ಒಂದು 10-20% ಅಮೌಂಟ್ ಕೊಟ್ಟಿರ್ತಾರೆ. ಉಳಿದಿದ್ದೆಲ್ಲ ಕೂಡ ತೆಲಂಗಾಣ, ಬಳ್ಳಾರಿ, ಗೋವಾ ಎಲೆಕ್ಷನ್ಗೆ ಹಣ ಬಳಸಿದ್ದಾರೆ. ಇದರಲ್ಲಿ ನಾಗೇಂದ್ರನ ಮುಂದೆ ಇಟ್ಟಿದ್ದಾರೆ. ಉಳಿದಿದ್ದ ಹಣ ಎಲ್ಲ ಇವರೇ ಲೂಟಿ ಹೊಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಮೊಟ್ಟ ಮೊದಲು ಮಾಧ್ಯಮಗಳಲ್ಲಿ ಹೇಳಿದ್ದು ಜನಾರ್ದನ್ ರೆಡ್ಡಿ. ಇವತ್ತು ಅದು ಸತ್ಯ ಆಯಿತು. ಯಾಕೆಂತಂದ್ರೆ ಇವತ್ತು ನಮ್ಮ ನಾಗೇಂದ್ರಗೆ ಆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟ್ ಅಲ್ಲಿ ಅಪ್ರೂವಲ್ ಆಗಿಬಿಡ್ತಾ ಇದ್ದ. ದುಡ್ಡೆಲ್ಲ ನೀವು ತಿಂದು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸಿ ನನ್ನ ಬಲಿಪಶು ಮಾಡಿ ಜೈಲಿಗೆ ಹಾಕಿದ್ದೀರಿ, ಎಲ್ಲ ನಾನು ಕೋರ್ಟಲ್ಲಿ ಹೋಗಿ ನಾನು ನಿಂತ್ಕೊಂಡು ಹೇಳ್ಬಿಡ್ತೀನಿ ಅಂತ ಹೇಳಿ ಅಪ್ರೂವಲ್ ಆಗೋದಕ್ಕೆ ರೆಡಿ ಆಗಿದ್ದಕ್ಕೆ ಇವತ್ತು ನಾಗೇಂದ್ರಗೆ ಮಂತ್ರಿಮಂಡಲದಲ್ಲೂ ಸ್ಥಾನ ಕೊಟ್ಟಿರುವಂಥದ್ದು. ಇದರಲ್ಲೇನು ಎರಡನೇ ಮಾತೇನಿಲ್ಲ. ಹಾಗಾಗಿ ನನಗೂ ಕೂಡ ಒಂದು ರೀತಿ ನಾಗೇಂದ್ರ ಬಗ್ಗೆ ಅನುಕಂಪನು. ಕಾರಣ ಏನಂತಂದ್ರೆ ಪಾಪ ಅವನಿಗೆ ಕೊಟ್ಟಿದ್ದು ಒಂದು 10-20 ಕೋಟಿ ಕೊಟ್ಟು ಉಳಿದಿದ್ದೆಲ್ಲ ಅವ್ನು ತಿಂದ್ಬಿಟ್ಟು ನಮ್ಮ ಬಳ್ಳಾರಿ ಅವನು ಯಾವುದೇ ಪಾರ್ಟಿ ಆಗಿರ್ಲಿ ಬಲಿಪಶು ಮಾಡಿಬಿಟ್ರಲ್ಲ.